ನಮಸ್ಕಾರ. ಗದಗ ಜಿಲ್ಲೆ ಸಾಕಷ್ಟು ವಿಷಯಗಳಿಗೆ ಪ್ರಸಿದ್ಧವಾದಂತಹ ಜಿಲ್ಲೆ ಅದು. ನಗರದಲ್ಲಿ ಸಾಕಷ್ಟು ಮಠಗಳಿದ್ದಾವೆ, ಮಂದಿರಗಳಿದ್ದಾವೆ, ಸಾಹಿತಿಗಳಿದ್ದಾರೆ. ಸೊ ಇಂತಹ ಸುಪ್ರಸಿದ್ಧವಾದಂತಹ ಗದಗಿನಲ್ಲಿ ಪುಟ್ಟರಾಜ ಗವಾಯಿ ಅವರ ಮಠ, ಆಶ್ರಮ, ಗುರುಕುಲವು ಕೂಡ ಬಹಳ ದೊಡ್ಡ ಪ್ರಸಿದ್ಧವಾದಂತಹ ಇಡೀ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ, ಇಡೀ ದೇಶದಲ್ಲೇ ಪ್ರಸಿದ್ಧವಾದಂತಹ ಗುರುಕುಲ. ಅಂಧರಿಗೆ ಅಲ್ಲಿ ಆಶ್ರಯ, ಉಚಿತವಾದಂತಹ ಶಿಕ್ಷಣ, ಉಚಿತ ಊಟ ವಸತಿಯನ್ನ ಮತ್ತು ಜೊತೆಗೆ ಸಂಗೀತವನ್ನು ಕಲಿಸುವಂತ ಶ್ರೇಷ್ಠವಾದಂತಹ ಅಲ್ಲಿ ಮಠ. ಅಲ್ಲಿ ಈಗಾಗಲೇ ಇನ್ನೊಬ್ರು ಪುಟ್ಟರಾಜ ಗವಾಯಿ ಅವರು ದಿವಂಗತ ಆದ ನಂತರ ಅಲ್ಲಿ ಪೀಠಾಧಿಪತಿಗಳು ಒಬ್ರು ಕಲ್ಲಯ್ಯಜ್ಜನವರು ಇದ್ದಾರೆ. ಸೊ ಈಗ ಒಂದು ದೊಡ್ಡ ವಿವಾದ ಪ್ರಾರಂಭ ಆಗಿದೆ. ಸೊ ಆ ವಿವಾದ ಒಬ್ಬ ಮುಸ್ಲಿಂ ವ್ಯಕ್ತಿಯ ರಥಕ್ಕೆ ಆ ಗಾಲಿಗೆ ಕೊಟ್ಟಂತ ಒಂದು ದೇಣಿಗೆಯ ಹಿನ್ನೆಲೆ, ಆ ಗಾಲಿಗೆ ಅವರ ಮುಸ್ಲಿಮನ ತನ್ನ ಪತ್ನಿಯ ಹೆಸರನ್ನು ಗಾಲಿಗೆ ಬರೆದಿದ್ದಾನೆ ಅಂತನ್ನುವಂತಹದ್ದು ವಿವಾದ ಪ್ರಾರಂಭ ಆಗಿದೆ. ಮತ್ತು ಆ ಮುಸ್ಲಿಮ ವ್ಯಕ್ತಿಯ ಪರವಾಗಿ ಅಲ್ಲಿಯ ಇವತ್ತಿನ ಸ್ವಾಮೀಜಿ ಕೂಡ ಅವರ ಪರವಾಗಿ ನಿಂತ್ಕೊಂಡಿತ್ತು. ಇದೊಂದು ಖೇದಕರವಾದ. ಮುಸ್ಲಿಮರು ಇಡೀ ಜಗತ್ತಿಗೆ ಗೊತ್ತಿದೆ ಇವರ ಭಕ್ತಿ, ಇವರ ದಾನಿಗಳು, ಇವರ ಪ್ರೀತಿ ಹೇಗಿರುತ್ತೆ, ಯಾವ್ದಿರುತ್ತೆ ಅನ್ನುವಂಥದ್ದು ಗೊತ್ತಿದ್ದಂಥದ್ದೇ. ಗೋಮಾಂಸ ಭಕ್ಷಕರು ಇವರು, ಭಯೋತ್ಪಾದನೆಗೆ ಸಪೋರ್ಟ್ ಮಾಡುವಂಥವ್ರು ಇವರು ದೇವಸ್ಥಾನ ಭಗ್ನ ಮಾಡುವಂಥವ್ರು, ದೇವರನ್ನು ನಂಬದೇ ಇರುವಂಥವ್ರು, ನಾಸ್ತಿಕವಾದಿಗಳು, ಅಲ್ಲ ಬಿಟ್ರೆ ಬೇರೆ ದೇವರಿಲ್ಲ ಅಂತ ಅನ್ನುವಂಥವ್ರು. ಇವ್ರು ಎಲ್ಲಿದು ಭಕ್ತಿ ಬಂತೀಗ, ಇವ್ರು ಎಲ್ಲಿದು ಈಗ ದಾನಿಗಳಾಗ್ತಾ ಇದ್ದಾರೆ. ಸೊ ಇದೊಂದು ಬೂಟಾಟಿಕೆ. ಇದು ವ್ಯವಸ್ಥಿತವಾದಂತ ಒಳಗಡೆಗೆ ಪ್ರವೇಶ ಮಾಡಿ ನಿರಂತರವಾಗಿ ಅದನ್ನ ಹತ್ತಿಕ್ಕುವಂತ ಮತ್ತು ಅಲ್ಲಿ ಇಸ್ಲಾಮೀಕರಣ ಮಾಡುವಂತಹದ್ದೇ ಇವರು ಗುರಿ ಇರುತ್ತೆ. ನಮ್ಮ ಹಿಂದೂ ಸಮಾಜಕ್ಕೆ ಮಠಾಧಿಪತಿಗಳಿಗೆ, ಈ ರಾಜಕಾರಣಿಗಳಿಗೆ ಇದು ಹೇಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ರೀತಿಯ ಆಘಾತಗಳು, ಎಷ್ಟು ರೀತಿಯ ತೊಂದರೆಗಳು, ಎಷ್ಟು ರೀತಿಯ ದೇಶ ಅಧಪತನಕ್ಕೆ ಹೋದರೂ ಕೂಡ ಇವರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಇವರನ್ನು ಏನ್ ಮಾಡ್ಬೇಕೀಗ? ತಾವು ಹಾಳಾಗೋದಲ್ದೆ, ಮಠನೂ ಹಾಳು ಮಾಡೋದಲ್ದೆ, ದೇಶವನ್ನು ಹಾಳು ಮಾಡುವಂತಹ ಈ ಮಾನಸಿಕತೆಯನ್ನು ತಡಿಲೇಬೇಕು. ನಾಳೆ 5ನೇ ತಾರೀಕು ರಥೋತ್ಸವ ಜಾತ್ರೆ ಇದೆ ಅಂತ ಹಿಂದೂ ಸಮಾಜ ಇದರ ವಿರುದ್ಧ ಸಿಡಿದೇಳಬೇಕು, ಇದರ ವಿರುದ್ಧ ಜಾಗೃತರಾಗಬೇಕು. ಇದನ್ನ ಆ ರೀತಿಯ ಮಾನಸಿಕತೆಯನ್ನ, ಆ ಗಾಲಿ ಹಾಕಿದಂತ ಹೆಸರನ್ನ ಕಿತ್ತು ಹಾಕಬೇಕು. ಆ ಡೊನೇಷನ್ ಕೊಡುವಂತದ್ದು ನಮಗೇನು ಅವಶ್ಯಕತೆ ಇಲ್ಲ ಅಂತ ಅನ್ನುವಂಥದ್ದು ಹೇಳಬೇಕು. ನಿಮಗೆ ಎಷ್ಟು ಡೊನೇಷನ್ ಬೇಕ್ರಿ? ಕೋಟಿ ಬೇಕಾ? 10 ಕೋಟಿ ಬೇಕಾ? ಹಿಂದೂ ಸಮಾಜ ಸಶಕ್ತ ಇದೆ. ನಾವು ಭಿಕ್ಷೆ ಬೇಡಿ ನಿಮಗೆ ಇದು ಕೊಡ್ತೀವಿ, ನಾವು ಮಠಕ್ಕೆ ದುಡ್ಡು ಕೊಡ್ತೀವಿ ನಾವು. ಸೊ ಈ ರೀತಿಯ ಇಸ್ಲಾಮಿಕ್ ದುರುಳರಿಂದ ಇವತ್ತು ಡೊನೇಷನ್ ತಗೊಂಡು ಅಲ್ಲಿ ಒಳಗಡೆ ಹೋಗಿಸುವಂತ ಅವಶ್ಯಕತೆ ಇಲ್ಲ. ಇದನ್ನು ಎಚ್ಚರಗೊಳ್ರಿ. ನಾಳೆ ಹಿಂದೂ ಸಮಾಜ ರಥೋತ್ಸವ ಸಮಯದಲ್ಲಿ ಗಲಾಟೆ, ಗಲಭೆ, ಪ್ರತಿಭಟನೆಯನ್ನ ಮಾಡಿದರೆ ಇದಕ್ಕೆ ಇನ್ಯಾರೂ ಜವಾಬ್ದಾರಿ ಅಲ್ಲ, ಆ ಮಠಾಧಿಪತಿಗಳು, ಅಲ್ಲಿಯ ಟ್ರಸ್ಟಿಗಳು ಜವಾಬ್ದಾರಿ ಅಂತ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಜೈ ಶ್ರೀರಾಮ್.